ನಂತರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರೇ ಆದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ಗ್ರಂಥ, ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ. ಇದರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ನಡೀತಾ ಇರೋದು. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 9ನೇ ಪದ ಯಾವುದು? ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯು ನೋಡಲು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಎರಡನೇ ನುಡಿ ಯಾವುದು? ರವಿಗಾದ ಭವಣಿಯ ಆಗ್ಯದ, ಅಹಿಪತಿಗಾದ ಭಾರವನ್ನು, ದಕ್ಷಿಣಿಗಾದ ಕೊರತೆಯನ್ನು, ಅವ್ಯವಹಾನಿಗಾದ ಅನುಗೇಡು, ಅಂತಕನಿಗೆ ಹಸುವನಿಗಾದದು ಏರುವನು ನೋಡಲು ಅಂತ ಅದು ಆಯಿತು. ಇನ್ನು ಮೂರನೇ ನುಡಿ ಮುನಿ ವಸಿಷ್ಠನಿಗಾದ ಶೋಕವನು, ರಾಮ ಜನಕನಿಗಾದ ಭಂಗವನು, ಸನಕ ಅನುಜನಿಗಾದ ಜಡಜೀವತೆಯನು, ವ್ಯಾಸನಿಗಾದ ಬಾವು ಬಂದವ ನೋಡಲು ಅಂತಕ್ಕಂಥದ್ದು. ಇದು ಮೂರನೇ ನುಡಿ. ಇದು ನಿನ್ನೆ ಹೇಳ್ಯಾರ ಅರ್ಧ. ಯಾವ ರೀತಿ ಮುನಿ ವಸಿಷ್ಠ ಅಂತಂದ್ರೆ ವಸಿಷ್ಠರು ಋಷಿಗಳ ಬಗ್ಗೆನೂ ಹೇಳಿದ್ರು. ಯಾವ ರೀತಿ ಅಂತಂದ್ರೆ ಅಲ್ಲಿ ಕಾಡಿನಲ್ಲಿ ಏನಾಗುತ್ತಾ, ಕಾಡು ಮೃಗಗಳ ಕಾಟ ಭಾಳ ಇತ್ತಂತ. ಈ ವಿಶ್ವಾಮಿತ್ರ ಋಷಿ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಅರಣ್ಯದಲ್ಲಿ ಕರ್ಕೊಂಡು ಹೋಗಿ ತನ್ನ ಶಿಷ್ಯರು ಕರ್ಕೊಂಡು ಹೋದಾಗ ಅಲ್ಲಿ ಆಗ್ಯದಲ್ಲ ಇದು ಇದಾಗ್ಯದ. ಅಲ್ಲಿ ಕಾಮಧೇನು ಬಂದು ಕೇಳ್ಕೊತಾರ, ಅದು ಆಗ್ಯದ. ಆಮೇಲೆ ಏನು ರಾಮಜನಕನಿಗಾದ ಭಂಗ ಅಂತ ಇದು ಆಗ್ಯದ. ಇದು ಯಾವ ರೀತಿ ಅಂತಂದ್ರೆ ರಾಮಜನಕ ಅಂತಂದ್ರೇನು, ಅಲ್ಲಿ ರಾಮ ಅಂತ ಯಾರು ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮನಿಗೆ 3 ಜನ ಹೆಂಡತಿಯರು. ಯಾವುದು? ರಾಮಲ್ಲ, ದಶರಥನಿಗೆ. ರಾಮನ ಜನಕ ಅಂದರೆ ಯಾರು? ತಂದೆ. ರಾಮನ ತಂದೆ ಯಾರು? ದಶರಥನಿಗೆ 3 ಜನ ಹೆಂಡತಿಯರು. 3 ಜನ ಹೆಂಡತಿಯರು. ಮೊದಲನೇದ್ದು ಕೌಶಲ್ಯ, ಎರಡನೇದಕ್ಕೆ ಕೈಕೇಯಿ, ಮೂರನೇದಾಗಿ ಸುಮಿತ್ರ. ಈ ರೀತಿ 3 ಜನ ಹೆಂಡತಿಯರು ಇರ್ತಾರೆ. ಆವಾಗ ಒಂದು ಸಲ ಅಲ್ಲಿ ದೇವತೆಗಳಿಗೂ ಮತ್ತು ದಾನವರಿಗೂ ಯುದ್ಧ ಆಗ್ತದಂತ. ಯುದ್ಧ ಸಮಯದಲ್ಲಿ ಇವನು ಯಾರು? ದಶರಥನು ಕೂಡ ಯುದ್ಧದಲ್ಲಿ ಭಾಗಿಯಾಗಿರ್ತಾನೆ. ದಾನವರ ವಿರುದ್ಧ ಯುದ್ಧ ಮಾಡ್ತಾನೆ. ಯುದ್ಧ ಮಾಡೋ ಟೈಮಲ್ಲಿ ಏನಾಗ್ತದ, ಅವನು ಸಾರಥಿನ ಸಾಯಿಸ್ತಾರೆ ಎದುರಾಳಿಗಳು, ರಾಕ್ಷಸರು ಏನಿರ್ತಾರೆ ಎದುರುಗಳು. ಯುದ್ಧ ಮಾಡೋ ಟೈಮಲ್ಲಿ ಸಾರಥಿ ಸಾಯ್ತಾನ. ಈಗ ಅಲ್ಲಿ ರಥನ ನಡೆಸೋರು ಯಾರೆಲ್ಲ ಆ ಟೈಮಲ್ಲಿ ಈಕೆ ಯಾರು? ಕೈಕೇಯಿ ಅಂತಕ್ಕೆ ಕೈಕೇಯಿ ದಶರಥನ ಹೆಂಡತಿ ಬಂದು ಏನು ಮಾಡ್ತಾಳೆ, ಅಲ್ಲಿ ಆ ಸಾರಥಿ ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ಯುದ್ಧದಲ್ಲಿ ರಥನ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿ ಆಕೆ ದಶರಥನ ಕಾಪಾಡ್ತಾಳೆ ಅಂದರೆ ಅಲ್ಲಿ ಅವನು ಸಾಯೋ ಪರಿಸ್ಥಿತಿ ಇರ್ತದೆ. ಅಂದರೆ ಬಾಣ, ಅವರು ಗದಾ ಪ್ರಾಕ ಅಥವಾ ಬಾಣಗಳ ಸುರಿಮೇಳಿಗೆ ಯಾರು? ದಶರಥ ಇಂಥ ಪ್ರಾಣ ರಕ್ಷಣೆ ಮಾಡಿರೋದಕ್ಕಾಗಿ ಅವನು ಸಂತೋಷಪಟ್ಟು, ನೀನು ಏನು ಬೇಕು 2 ವರಗಳನ್ನು ನೀನು ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನಂತ. ಯಾರು? ದಶರಥ ಕೈಕೇಯಿಗೆ. ಅವ ಹೇಳಿದ ತಕ್ಷಣ ಆಕೆ ಅಂತಾಳ, ಇರಲಿ ಮಹಾರಾಜ, ನಾನು ಟೈಮ್ ಬಂದಾಗ ನೀನು ಕೇಳ್ತೀನಿ, ನೀನು ಕೇಳಿದಾಗ ನಾನು ಕೊಡಕ್ಕಂತಿ 2 ವರಗಳು ಅಂತ ಹೇಳ್ತಾನೆ.
ಹೇಳ್ತಾಳೆ ಆಕೆ. ಹೇಳಿದ ತಕ್ಷಣ ಸರಿ ಏನು ಆಕೆ ಕೈಕೆ ಹೊಟ್ಟೆಯಿಂದ ಆ, ಭರತ ಹುಡ್ತಾನ, ಕೌಶಲ್ಯ ಹೊಟ್ಟೆಯಿಂದ ರಾಮ ಹುಟ್ಟಿರ್ತಾನೆ. ಆಮೇಲೆ ಸುಮಿತ್ರನ ಹೊಟ್ಟೆಯಿಂದ ಆಕೆ ಇವರು ಶತ್ರುಘ್ನ ಲಕ್ಷ್ಮಣ ಹುಡ್ತಾರೆ. ಲಕ್ಷ್ಮಣ ಶತ್ರುಘ್ನರು ಸುಮಿತ್ರ. ಈ ರೀತಿ 4 ಜನ ಅಲ್ಲಿ ಹುಟ್ಟಿರ್ತಾರೆ, 3 ಜನ ಹೆಂಡತಿಯರ ಮುಖಾಂತರ. ಇವನು ರಾಮ ದೊಡ್ಡವನಿರ್ತಾನಲ್ಲ, ಹಿರಿ ಮಗ ಇರ್ತಾನ. ಹಾಗಾಗಿ ಪಟ್ಟಾಭಿಷೇಕಕ್ಕೆ ಇವನಿಗೆ ಯಾರು ರಾಮನಿಗೆ ತಯಾರು ಮಾಡ್ತಾರೆ. ದಶರಥನ ನಂತರ ಯುವರಾಜ ಅವನೇ ಆಗಬೇಕು ಅಂತ ಮಹಾರಾಜ. ಆ ಪಟ್ಟಾಭಿಷೇಕ ಮಾಡೋ ಟೈಮಲ್ಲಿ ಆಕೆ ಮಂತ್ರೆ ಯಾರು ದಾಸಿ ಇರ್ತಾಳೆ, ಕೈಕೇಯಿ ದಾಸಿ. ಕೈಕೇಯಿಗೆ ಒಬ್ಬ ದಾಸಿ ಇರ್ತಾಳೆ, ಗೂನ್ ಬೆನ್ನಿದ್ದಕ್ಕೆ. ಅಲ್ಲಿ ಯಾವ ರೀತಿ ಅಲ್ಲಿ ಮಹಾಭಾರತದಾಗ ಶಕುನಿನ ಪಾತ್ರ ಯಾವ ರೀತಿ ಇರ್ತದೋ ಆ ಥರ ಈಕೆ ರಾಮಾಯಣದಲ್ಲಿ ಕೈಕೇಯಿಗೆ ಮಂಥರೆ ಪಾತ್ರ ಇರ್ತದಲ್ಲಿ. ಮಂಥರೆ ಆಕೆ ಹೇಳ್ತಾಳೆ, ಅಲ್ಲ ಕೈಕೇಯಿ, ನೀನು ಮಹಾರಾಜನ ನಿನಗೆ 2 ವರ ಕೊಟ್ಟನ, ವಚನ ಕೊಟ್ಟನ, ಮಾತು ಕೊಟ್ಟನ. ನೀನು ಹೇಳಿ ಏನಾದರೂ ಕೇಳ್ಕೊ, ಸಮಯ ಬಂದಾಗ ಕೇಳಿದ್ನಿ ಅಂತ ಬೇರೆ ಅಂದಿದಿ ಅಂತ ನೆನಪು ಮಾಡ್ತಾಳೆ. ನೆನಪು ಮಾಡಿದ ತಕ್ಷಣ ಹೌದು ಸರಿ, ಇದು ಒಳ್ಳೆಯ ಸಮಯ. ನಿನ್ನ ಮಗನಿಗೆ ಅಲ್ಲಿ ಪಟ್ಟಾಭಿಷೇಕ ಮಾಡಂತೇಳು, ರಾಮನಿಗೆ ಯಾಕೆ ಮಾಡ್ತಾರ ಅಂತ ಹೇಳ್ತಾಳೆ. ಅದೇ ರೀತಿ ಆಕೆ ಹೇಳಿದ ತಕ್ಷಣ ಹೌದಲ್ಲ ಅಂತ ಅನಿಸಿ ಇವನು ದಶರಥನ ಹತ್ರ ಕೇಳ್ತಾವ, ನನಗೆ ಯಾರು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡು ಅಂತ. ಇದು ಮೊದಲನೇ ವರ. ಆಯಿತು ಸರಿ ಅಂತಂದ್ಬಿಟ್ಟು ಅವನು ಇಷ್ಟನೇ ಇರೋದಿಲ್ಲ ಯಾರು ದಶರಥಗೆ, ರಾಮಗೆ ಪಟ್ಟಾಭಿಷೇಕ ಮಾಡ್ಬೇಕಂತ ಅದಕ್ಕೆ ಬಲವಾದ ಆಸೆ ಇರ್ತದೆ. ಆದರೂ ಕೂಡ ಮಾತಿಗೆ ಕಟ್ಟು ಬಿದ್ದು ನಾನೇನು ವಚನ ಕೊಟ್ಟಿನಲ್ಲ ಅಂತಂದುಬಿಟ್ಟು ಅದು ಇದು ಮಾಡ್ತಾರೆ. ಯಾವುದು ಹ್ಞೂ ಅಂತ ಒಪ್ಕೋತಾನೆ. ಯಾಕಂದ್ರೆ ರಾಮನು ಕೂಡ ಒಪ್ತಾನೆ, ಯಾಕಂದ್ರೆ ತಂದೆ ಮಾತು ಪರಿಪಾಲನೆ ಮಾಡಬೇಕಲ್ಲ, ತಪ್ಪಬಾರ್ದು ಅಂತಂದು ಅನ್ನೋ ದೃಷ್ಟಿಯಿಂದ. ಆಯ್ತು. ಎರಡನೇದ್ದು ಏನು, ಆ ರಾಮಗೆ 14 ವರ್ಷ ಕಾಡಿಗೆ ಕಳಿಸ್ರಿ, ವನವಾಸಕ್ಕೆ ಕಳಿಸ್ರಿ ಅಂತ ಹೇಳ್ತಾಳೆ. ಸೊ ಈ ರೀತಿ 2 ಮಾತುಗಳನ್ನ ಆಕೆ ಕೇಳ್ಕೊತಾಳೆ. ಕೇಳ್ಕೊಂಡ್ಮೇಲೆ ಆಯಿತು ನಾನು ವಚನ ಪಾಲನೆ ಮಾಡ್ತೀನಿ ಅಂತ ರಾಮ ತಯಾರಾಗ್ತಾನೆ. ಇದು ಯಾರೋ ದಶರಥಕ್ಕೆ ಭಾಳ ಸಿಟ್ಟು ಬರ್ತದೆ, ದುಃಖ ಬರ್ತದೆ. ಏನು ಅನಿವಾರ್ಯ, ಆ ಟೈಮ್ನಲ್ಲಿ ನನ್ನ ಕಷ್ಟದ ಸಮಯದಲ್ಲಿ ಈಕೆ ಸಹಾಯ ಮಾಡಲ್ಲ, ಅದ್ರ ಸಲುವಾಗಿ ನಾನು 2 ಮಾತು ಕೊಟ್ಬಿಟ್ಟಿದ್ದೀನಿ, 2 ಮಾತುಗಳು ನೆರವೇರಿಸ್ತೀನಿ ಅಂತ. ಈಗ ಮಾತು ತಪ್ಪೋದು ಅಷ್ಟು ಸೂಕ್ತ ಆಗಂಗಿಲ್ಲ, ಬಟ್ ಇದು ಯಾವ ರೀತಿ ನನಗೆ ಧರ್ಮ ಸಂಕಟದಲ್ಲಿ ತಂದು ನಿಲ್ಲಿಸ್ಬಿಟ್ಟಾಳ ಅಂತಂದ್ಬಿಟ್ಟು ಕೊರಗ್ತಾನೆ ಇರ್ತಾನೆ. ಆದ್ರೂ ರಾಮ ಏನೋ ಇದು ಮಾಡಲ್ಲ, ಒಪ್ಕೊಂಡು ಕಾಡಿಗೆ ಹೋಗ್ಲಿಕ್ಕೆ ತಯಾರಾಗ್ತಾನೆ. ಅವನ ಜೊತೆ ಸೀತಾನೂ ತಯಾರಾಗ್ತಾಳೆ. ಆಮೇಲೆ ಈ ಲಕ್ಷ್ಮಣನು ಕೂಡ ತಯಾರಾಗಿ ಹೋಗ್ತಾರೆ. ಇದು ದುಃಖ ತಾಳಲಾರ್ದೆ ಏನಾಗ್ತಾನೆ, ಇವನು ದಶರಥ ಎದೆ ಹೊಡೆದು ಸತ್ತು ಹೋಗ್ತಾನೆ ಅಂತಲ್ಲಿ ಹೇಳ್ತಾರೆ. ಈ ರೀತಿ ಜನಕನಿಗಾದ ಭಂಗವನು ಅಂತಲ್ಲಿ, ರಾಮ ಜನಕನಿಗಾದ ಭಂಗವನು ಅಂತ, ಈ ರೀತಿ ಅವನಿಗೆ ತೊಂದರೆ ಆಗ್ತದಲ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಸನಕಾನುಜನಿಗಾದ ಜಡ ಜೀವತೆ ಅನ್ನುವಂಥ. ಸನಕಾನುಜನು ಅಂತಂದರೆ ಯಾರು, ಇಲ್ಲಿ ಸನತ್ ಕುಮಾರ್ ಅಂತಕ್ಕಂಥವನು ಏನು ಕಾಶಿನಲ್ಲಿ ಅಲ್ಲಿ ತಪಸ್ಸು ಮಾಡ್ತಿರ್ತಾನಂತ. ತಪಸ್ಸು ಮಾಡ್ತಾ ಇದ್ದು ಏನಾಗ್ತದ ಅಲ್ಲಿ ಆ ರೀತಿ ಅವನದು ಕೂಡ ಏನು ಅಂದ್ಕೊಂಡಿರ್ತಾನ, ನಾನು ತಪಸ್ಸು ಮಾಡಿ ಭಾಳಷ್ಟು ಇದು ಮಾಡ್ಕೊಂಡಿದ್ದೀನಿ, ಎಲ್ಲರೂ ನನಗೆ ಎಲ್ಲ ತಪಸ್ಸುಗಳು ನನಗೆ ನಮಸ್ಕಾರ ಮಾಡತ್ತಾರ. ಹಂಗಾಗಿ ನನ್ನಷ್ಟು ಇದನ್ನೇ ಶಕ್ತಿ ಪ್ರಾಪ್ತಿ ಮಾಡ್ಕೊಂಡವ್ರೆ ಯಾರಿಲ್ಲ ಅನ್ನೋ ಸ್ವಲ್ಪ ಅಹಂಕಾರ ಅವನಿಗಿರ್ತದ. ಸುಮ್ಮನೆ ಇದನ್ನು ಪರೀಕ್ಷೆ ಮಾಡಬೇಕಂತ ಇವರು ಬರ್ತಾರೆ, ಪಾರ್ವತಿ ಪರಮೇಶ್ವರ ಬಂದು ಅಲ್ಲಿ ಬರ್ತಾರಂತ. ಬಂದಾಗ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾರಂತ ಪಾರ್ವತಿ ಪರಮೇಶ್ವರಿಗೆ. ಆದ್ರೆ ಇವನು ಮಾತ್ರ, ಸನತ್ ಕುಮಾರ್ ಮಾತ್ರ ಹೇಳೋದೇ ಇಲ್ಲಂತ, ಹೇಳಲಾರ್ದೆ ಹಂಗೆ ಕುಂತಿರ್ತಾನಂತ. ಆಮೇಲೆ
ಪಾರ್ವತಿನು ಕೇಳ್ತಾಳಂತ ಪರಮೇಶ್ವರಿಗೆ, ಯಾರು ಇವನು ಅಂತ ಕೇಳ್ದಕ್ಕೆ ಇವನು ನನ್ನ ಭಕ್ತ ಅಂತ ಹೇಳ್ತಾನಂತ ಪರಮೇಶ್ವರ. ಅಂದರೂ ಕೂಡ ನೋಡು, ನಿನಗೆ ಏನು ಹೇಳಲೇ ಇಲ್ಲ, ನಿನಗೆ ಮರ್ಯಾದನೆ ಕೊಟ್ಟಿಲ್ಲ ಇವನು. ಈಗ ತನ್ನ ಸ್ವರ್ಪನಲ್ಲಿ ಮುಳುಗೋಏನಲ್ಲ, ಅದಕ್ಕಾಗಿ ಎದ್ದಿಲ್ಲ ಅಂತ ಅನ್ನೋ ಥರನೇ ಹೇಳ್ತಾನಂತ. ಅಂದ್ರೂ ಕೂಡ ಆಕೆ ಏನು ಮಾಡ್ತಾಳೆ, ಗರ್ವಿಷ್ಠ ಅದ ನೀವು ಅಂತಂದ್ಬಿಟ್ಟು ನೀವು ಒಂಟಿ ಜನ್ಮ ಬರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾಳಂತ. ಹಾಗಾಗಿ ಅವನಿಗೆ ಒಂಟಿ ಜನ್ಮ ಪ್ರಾಪ್ತಿ ಆಗ್ತದಂತ ಅಲ್ಲಿ ಹೇಳ್ತಾರೆ. ಈ ರೀತಿ ಅವನಿಗೂ ದುಃಖ ಆಯ್ತು ನೋಡಪ್ಪ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ವ್ಯಾಸನಿಗಾದ ಬಾಹು ಬಂದವ ನೋಡಲು. ವ್ಯಾಸ ಅಂತಂದರೆ ವ್ಯಾಸ ಮುನಿ. ವ್ಯಾಸ ಅಂತಂದರೆ ಯಾರು? ಇಲ್ಲಿ ಪರಾಶರ ಮುನಿಯ ಮಗ ಪರಾಶರ ಮುನಿ ಅಂತಂದರೆ ಯಾರು? ಅಲ್ಲಿ ಮಹಾಭಾರತದ ಕಾರಣಕರ್ತ ಪರಾಶರ ಮುನಿ. ಯಾಕಂದರೆ ಸತ್ಯವತಿ ಅಂತಂದ್ರೇನು, ಅಲ್ಲಿ ಮತ್ಸ್ಯಗಂಧಿ ಅಂತ ಇರ್ತಾಳಕ್ಕೆ. ಮತ್ಸ್ಯಗಂಧಿ ಬೆಸ್ತರಕ್ಕಿ ಮತ್ಸ್ಯಗಂಧಿ ಅಂತ ಇರುತ್ತದೆ ಹೆಸರು ಆಕೆಗೆ. ಆಕೆ ಭಾಳ ಸುಂದರ ರೂಪ ಆಗಿರ್ತಾಳ. ಅಲ್ಲಿ ಏನಾಗ್ತದ, ಒಂದು ಸಲ ಅವನು ಈ ಅದು ಎಷ್ಟೋ ದೂರ ನೀವು ಮೀನಿನ ವಾಸನೆ ಬರ್ತೈತಂತ, ಅದಕ್ಕೇನೋ ಇದು ಮಾಡಿ ಅದು ಹೋಗ್ಲಾಸ್ಕೊಳ್ತಾಳ ಆಕೆ. ಅದು ಯಾವುದೋ ಇದು ಮಾಡಿ ಯಾವುದೋ ವರ ಪಡ್ಕೊಂಡು ಅದನ್ನು ಮೀನಿನ ವಾಸನೆ ಹೋಗ್ತದ. ಆಮೇಲೆ ಇವನು ಯಾರೋ ಪರಾಶರ ಮುನಿ ಒಂದು ಸಲ ಆ ಗಂಗಾ ನದಿ ದಾಟೋ ಟೈಮಲ್ಲಿ ದಾಟ್ಕೊಂಡು ಹೋಗ್ಬೇಕಾಗಿರ್ತದ. ಆ ಟೈಮಲ್ಲಿ ಅವನು ಯಾರು ಅವ್ರ ಅಪ್ಪ ಇರೋಲ್ಲ, ಯಾರು ಈಕೆ ಮತ್ಸ್ಯಗಂಧಿ ಅಪ್ಪ ಅದನ್ನು ನಾವೇ ಅಂದರೆ ಬೋಟ್, ಆ ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗಿಬಿಡ್ತಿರ್ತಾರೆ. ಆ ಟೈಮಲ್ಲಿ ಅವ ಇರೋಲ್ಲ, ಊಟಕ್ಕೆಲ್ಲ ಹೋಗಿರ್ತಾನ. ಈ ಟೈಮಲ್ಲಿ ಆಕೆ ಮಾತ್ರ ಇರ್ತಾಳೆ. ಅವ ಪರಾಶರ ಮುನಿ ದಾಟ್ತಾನೆ ಯಾವುದೋ ಇದನ್ನು, ಆ ಗಂಗೆಯಿಂದ ಆ ದಡಕ್ಕೆ ಹೋಗಬೇಕು ಅಂತ ಹೇಳಿದಾಗ ಸರಿ ಅಂತ ನಾನು ದಾಟಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳಂತ. ಆ ಟೈಮಲ್ಲಿ ಮಧ್ಯದಲ್ಲಿ ಅವನಿಗೆ ಆಕೆ ಸುಂದರ ರೂಪ ನೋಡಿ ಅನುರಕ್ತನಾಗಿ ಅಲ್ಲಿ ಏನಾಗ್ತದ, ಅಲ್ಲಿ ವ್ಯಾಸ ಮುನಿನ ಜನನ ಆಗ್ತದ ಅಂತ ಹೇಳ್ತಾರೆ. ಅವನ ಜನನ ಆದ ತಕ್ಷಣ ದೊಡ್ಡವನೇ ಆಗ್ಬಿಡ್ತಾನಂತ ಅಲ್ಲಿ. ಆ ಥರ ಅವನಿಗೆ ಆ ವರ ಇರ್ತದಂಥದ್ದು. ಅದು ಹುಟ್ಟಿದ್ರು ಮತ್ತೆ ಆಕೆ ಕನ್ಯೆಯಾಗೇ ಇರ್ತಾಳಂತ. ಆ ಲೆಕ್ಕದಾಗಲಿ ಹೇಳ್ತಾರೆ, ಕತೆ ಬರೆದದ್ದು ಪುರಾಣದಾಗ ಆ ಥರ ಇದ್ದದ್ದು. ಹಾಗಾಗಿ ವ್ಯಾಸ ಅಂದರೆ ಪರಾಶರ ಮತ್ತು ಸತ್ಯವತಿ ಅಥವಾ ಮತ್ಸ್ಯಗಂಧಿ ಅಂತ ಏನು ಹೇಳ್ತಾರೋ ಆಕೆ, ಆ ದಂಪತಿಯ ಮಗ ವ್ಯಾಸ ಏನಾಗ್ತದ. ಈ ರೀತಿ ವ್ಯಾಸ ಅಂತಂದ್ರೆ ಏನು ಸಾಮಾನ್ಯ ಅಲ್ಲ. ವ್ಯಾಸ ಎಲ್ಲ ಈ 4 ವೇದಗಳದ್ದು ಏನೈತೆ, ಮೊದಲು ಒಂದೇ ವೇದ ಇತ್ತಂತ. ವೇದದಲ್ಲಿ ಅದನ್ನು 4 ಭಾಗ ಮಾಡಿ 4 ವೇದಗಳನ್ನು ಮಾಡ್ತಾನೆ. ಯಾರು? ವ್ಯಾಸ ಮುನಿನೇ. 4 ಅಂತಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಈ ರೀತಿ 4 ಭಾಗ ಮಾಡಿ ಆ 4 ಹೆಸರುಗಳನ್ನ ಇಡ್ತಾನೆ. ಅದೇ ರೀತಿ ಅದಕ್ಕೂ ಅವನ್ನ ಏನು ಮಾಡ್ತಾನೆ, 4 ಜನರ ತನ್ನ ಶಿಷ್ಯರಿಗೆ ಉಪದೇಶ ಮಾಡ್ತಾನಂತ ಅದನ್ನು. ಈ ರೀತಿ ಅದನ್ನು ಸಾಮಾನ್ಯ ಅಲ್ಲ, ವ್ಯಾಸನೇ ಎಲ್ಲದ್ರದ್ದು ಕರ್ತೃಪುರುಷ, ಬ್ರಹ್ಮಜ್ಞಾನಿ. ಹಾಗಾಗಿ ಬ್ರಹ್ಮಸೂತ್ರವನ್ನು ಕೂಡ ಆತನೇ ಬರ್ದಾನ. ಆಮೇಲೆ ಈ ರೀತಿ ಶ್ರುತಿ ಪುರಾಣ ಎಲ್ಲನೂ ರಚನೆ ಮಾಡಿ ಶ್ರೇಷ್ಠ ಅಂತ ಅನ್ಸ್ಕೊಂಡಿರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಹರಿಹರ ಅಂದರೆ ಪರಮೇಶ್ವರ ಮತ್ತು ವಿಷ್ಣು ಅವರಿಬ್ಬರಲ್ಲಿ ಭೇದ ಮಾಡಿ ಏನು ಮಾಡ್ತಾನೆ, ಹರಿನೇ ಸರ್ವೋತ್ತಮ ಅಂತ ಹೇಳ್ಕೊತ ಇರ್ತಾನಂತ ತನ್ನ ಶಿಷ್ಯರಿಗೆ. ಹರಿ ಅಂತಂದ್ರೆ ವಿಷ್ಣುನೇ ಶ್ರೇಷ್ಠ, ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಶಿಷ್ಯರಿಗೆ ಬೋಧನೆ ಮಾಡ್ತಿರ್ತಾನಂತ. ಆವಾಗ ಅವರು ಶಿಷ್ಯರು ಏನು ಮಾಡ್ತಾನೆ, ಅಲ್ಲಿ ಶಿಷ್ಯರಲ್ಲಿ ಮುನಿಗಳೇ, ನಿಮ್ಮ ವಾಕ್ಯದಲ್ಲಿ ನಿಮ್ಮ ವಾಕ್ಯ ಏನೋ ನಿಜನೇ ಆಗಿತ್ತು ಅಂದ್ರೆ ಕಾಶಿ ವಿಶ್ವೇಶ್ವರ ಏನದನ್ನು, ಕಾಶಿಯಲ್ಲಿ ವಿಶ್ವೇಶ್ವರ ಆತನ ಮುಂದೆ ಆ ದೇವಸ್ಥಾನದಲ್ಲಿ ಆ ಲಿಂಗದ ಮುಂದೆ ನಿಂತು ಹೇಳು, 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದಾದ್ರೆ ನಿಮ್ಮ ಮಾತನ್ನು ನಾವು ನಂಬುತ್ತೀವಿ, ನೀವು ಹೇಳಿದ ವಾಕ್ಯ ನಿಜ ಆದಂತ ನಾವು ನಂಬುತ್ತೀವಿ ಮುನಿಗಳೇ ಅಂತಲ್ಲಿ ಹೇಳ್ತಾರಂತ ಆ ಶಿಷ್ಯರು. ಹೇಳಿದ ತಕ್ಷಣ ಹೌದಾ, ಹಾಗಿತ್ತ, ಪರವಾಗಿಲ್ಲ, ನಾನು ಹೇಳ್ತೀನಿ ನಡಿ ಅಂತಂದ್ಬಿಟ್ಟು ಅಲ್ಲಿ ಕಾಶಿ ವಿಶ್ವೇಶ್ವರನ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲಿ ತನ್ನ 2 ಕೈಗಳನ್ನು ಎತ್ತಿ
ಹರಿಯೇ ಸರ್ವೋತ್ತಮ ಅಂತ ಹೇಳ್ತಾನಂತ. ಹರಿಯೇ ಸರ್ವೋತ್ತಮ ಅಂತ ಹಿಂಗೇನು ಎತ್ತಿದ ಕೈ, ಆ ಕೈ ಕೆಳಗೆ ಇಳಿಸ್ಲಿಕ್ಕೆ ಬರಲಿಲ್ಲಂತ, ಹಾಗೆ ನಿಂತುಬಿಟ್ವಂತ. ಹಾಗೆ ನಿಂತು ಈ ರೀತಿ ಅಂದರೆ ಹಾಗೆ ನಿಂತು ಅಂತಂದರೆ ಅಷ್ಟು ಅಂದರೆ ಅದು ಅಲ್ಲಿ ಆ ಥರ ಕೈ ಮೇಲೆ ನಿಂತಂಗೆ ಏನು ಆಗ್ಯದೇನೋ ಇಲ್ಲಲ್ಲಪ್ಪ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಇಲ್ಲ ನಾನು ಹೇಳಿದ್ದು ತಪ್ಪಾಯಿತು ಅಂತ ಅನ್ನೋ ದೃಷ್ಟಿಯಿಂದ ಹೇಳಿದ ಮೇಲೆ ಆಮೇಲೆ ಕೆಳಗೆ ಬಂತು ಅಂತ ಸುದ್ದಿ ಆಮೇಲೆ ಪುರಾಣದಲ್ಲಿ ಬರೆದದ್ದು. ಆಮೇಲೆ ಇನ್ನು ಬಲಿ 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 ಇದು ಇನ್ನು ಇದ್ರ ಬಗ್ಗೆ ಏನು ಹೇಳ್ತಾರೆ, ಇದು ಎಷ್ಟಾಯಿತು, ಇದು ಒಂದು 3ನೇ ನುಡಿದಲ್ಲಿ. ಆಮೇಲೆ ಮುಂದಿನವ್ರ ಬಗ್ಗೆ ಹೇಳ್ತಾರೆ 4ನೇ ನುಡಿನಲ್ಲಿ. ಬಲಿ ಹರಿಶ್ಚಂದ್ರರಿಗಾದ ಪಾಡನು, ನಹುಷ ನಳರುಗಾದ ಉಪಹತಿಯನು, ಸಗರ ಕುಲ ಕಾರ್ತ್ಯ ವೀರ್ಯನಿಗಾದ ನಾಶವನು, ಅತಿಬಲ ಪಾಂಡವರಿಗಾದ ಅಳಲ ನೋಡಲು. ಅಂದರೆ ಈ ರೀತಿ ಇಷ್ಟಕ್ಕೆಲ್ಲ ಇದು 4ನೇ ನುಡಿನಲ್ಲಿ ಇಷ್ಟೆಲ್ಲ ಇವರಿಗೆಲ್ಲ ಆಗ್ಯದ. ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ, ಮುಂದಿನವರಿಗಾದ ಬಾಧೆಯು ನೋಡಲು ಅಂತಲ್ಲಿ ಹೇಳ್ತಾರೆ. ಬಲಿ ಅಂದರೆ ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ ಏನಂತ ಆ ಒಂದಾನದ ಕಾಲದಲ್ಲಿ ಏನಂತಾನ, ಆತ ಇಂದ್ರ ಪದವಿ ಪಡ್ಕೋಬೇಕಂತ ಹೇಳಿಬಿಟ್ಟು 101 ಯಜ್ಞ ಮಾಡಬೇಕಂತ ಸಂಕಲ್ಪ ಮಾಡ್ತಾನಂತ. ಸಂಕಲ್ಪ ಅಂದ್ರೆ 101 ಯಜ್ಞಗಳು ಯಾರು ಮಾಡಿರ್ತಾರೋ ಅವರಿಗೆ ಇಂದ್ರ ಪದವಿ ಪ್ರಾಪ್ತಿ ಆಗ್ತದಂತ ಅಲ್ಲಿ ಇರ್ತದೆ. ಹಾಗಾಗಿ ಆತ ಆ ಸಂಕಲ್ಪ ಮಾಡಿಬಿಟ್ಟು ಅದನ್ನು ಮಾಡಬೇಕು, ಆ ಯಜ್ಞ ಮಾಡಬೇಕು, 101 ಯಜ್ಞ ಮಾಡಬೇಕು ಅಂತ ಅಲ್ಲಿ ತಯಾರಾಗ್ತಾನೆ. ಸಂಕಲ್ಪ ಮಾಡಿ ಏನಾಗ್ತದ, ಈ ರೀತಿ ಸಂಕಲ್ಪ ಮಾಡಿ ಪ್ರಾರಂಭ ಮಾಡ್ತಾನಲ್ಲ ಮಾಡೋಕ್ಕೆ. ಈ ರೀತಿ ಇವನು ಯಾರೋ ಬಲಿ ಚಕ್ರವರ್ತಿ ಏನಾದರೂ ಆ ಥರ ಪ್ರಾರಂಭ ಮಾಡಿ ಯಜ್ಞ ಮಾಡಿಬಿಟ್ನಂದ್ರೆ ನನ್ನ ಇಂದ್ರ ಪದವಿ ಹೋಗ್ಬಿಡ್ತದಲ್ಲಪ್ಪ ಅಂತ ದೇವೇಂದ್ರನಿಗೆ, ದೇವತೆಗಳ ರಾಜ ದೇವೇಂದ್ರನಿಗೆ ಗಲಿಬಿಲಿ ಆಗ್ತದಂತ. ಗಲಿಬಿಲಿ ಆದ ತಕ್ಷಣ ಹೋಗಿ ಆತ ವಿಷ್ಣುವಿಗೆ ಬೇಡ್ಕೋತಾನ. ವಿಷ್ಣು ಪರಮಾತ್ಮ ಭಗವಂತ, ನೀನು ಈ ರೀತಿ ಯಾರೋ ಬಲಿ ಚಕ್ರವರ್ತಿ ಈ ರೀತಿ ಯಜ್ಞ ಮಾಡ್ಲಿಕ್ಕೆ ಹೋಗ್ತದನ, ಅದಕ್ಕಾಗಿ ನೀನು ಹೋಗಿಬಿಟ್ಟು ನೀನು ತಪಸ್ಸಿನ ಸಲುವಾಗಿ 3 ಪಾದ ಭೂಮಿ ಬೇಕು ಅಂತ ನೀನು ಕೇಳ್ಕೊಂಡು ಏನಾದರೂ ನನ್ನ ರಕ್ಷಣೆ ಮಾಡಪ್ಪ ಅಂತ ಅಲ್ಲಿಬಿಟ್ಟು ಹೇಳ್ತಾರಂತ. ಆಯಿತು ಅಷ್ಟೇ, ಹಾಗೆ ಆಗಲಿ ಅಂತಂದ್ಬಿಟ್ಟು ಹೋಗ್ತಾನಂತ. ಯಾರು ವಿಷ್ಣು ಏನು ಮಾಡ್ತಾನ ಅಲ್ಲಿ ವಾನರ, ಯಾರು ವಾನರಲ್ಲ, ಅಲ್ಲಿ ಏನು ವಾಮನ ಅಂತ ಬರ್ತಾನೆ. ವಾಮನ ಅವತಾರ, ಕರೆಕ್ಟ್. ಬಲಿ ಚಕ್ರ ವಾಮನ ಅವತಾರ ತಾಳ್ತಾನೆ. ವಾಮನ ಅಂದ್ರೆ ಕುಬ್ಜ, ಸಣ್ಣ ಸಣ್ಣ ಹುಡುಗನ ಅವತಾರ ತಾಳ್ತಾನಂತ. ಸಣ್ಣ ಹುಡುಗನ ಅವತಾರ ಧರಿಸ್ಕೊಂಡ್ಬಿಟ್ಟು ಅಲ್ಲಿ ಇವನ ಹತ್ರ ಹೋಗ್ತಾನೆ, ಯಾರು ಬಲಿ ಚಕ್ರವರ್ತಿ ಹತ್ರ ಹೋಗ್ತಾನಂತ. ಹೋಗಿ ಅಲ್ಲಿ ಬ್ರಾಹ್ಮಣ ವೇಷ ಹಾಕ್ಕೊಂಡು, ಬ್ರಾಹ್ಮಣ ವೇಷ ಅಂತಂದ್ರೆ ಅಲ್ಲಿ ಬ್ರಾಹ್ಮಣ ಬಂದ್ರೆ ಅವ್ರಿಗೆ ದಾನ ಕೊಡ್ಬೇಕಂತ ಇರ್ತದೊಂದು ಪದ್ಧತಿ. ಅದೇ ರೀತಿ ಅಲ್ಲಿ ಹೋಗಿ ಕೇಳ್ತಾನೆ. ವಾಮನ ರೂಪಿ ವಿಷ್ಣು ಬಲಿ ಚಕ್ರವರ್ತಿ ಹತ್ರ ಹೋಗಿ ಕೇಳ್ತಾನೆ, ನಾನು ತಪಸ್ಸು ಮಾಡಬೇಕಂತ ಮಾಡ್ತಿದ್ದೀನಿ, ನನಗೆ 3 ಪಾದ ಇಡಷ್ಟು ಜಾಗ ಕೊಡಬೇಕು ನೀನು ಅಂತ ಅಲ್ಲಿಬಿಟ್ಟು ಬಲಿ ಚಕ್ರವರ್ತಿ ಕೇಳ್ತಾನಂತ. ಇದು ಈ ರೀತಿ ಅವತಾರ, ಈ ವೇಷ ಬದಲಾಯಿಸ್ಕೊಂಡು ಬಂದನ ವಿಷ್ಣು ಅಂತ ಗೊತ್ತಾಗ್ತಂತ ಶುಕ್ರಾಚಾರ್ಯರಿಗೆ ಗೊತ್ತಾದ ತಕ್ಷಣ ಬಲಿ ಚಕ್ರವರ್ತಿ ನೀನು ಹೋಗಿ ಅದನ್ನು ಕೊಡಬೇಡ, ನೀನು ಆ ಮಾತು ಕೊಡ್ಲಿಕ್ಕೆ ಹೋಗಬೇಡ ಅಂತಂದ್ಬಿಟ್ಟು ಎಲ್ಲ ಹೋಗಿ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಆ ಮಾತು ಕೇಳಲ್ಲ ಅಂತ. ನಾನು ದಾನ ಕೊಡಲಿಕ್ಕೆ ತಯಾರಾಗಿದ್ದೀನಿ, ನಾನು ಕೊಡ್ತೀನಿ, ನಾನು ಯಜ್ಞ ಮಾಡ್ತೀನಿ ಅಂತಂದ್ಬಿಟ್ಟು ಒಪ್ಕೊಳ್ಳಲ್ಲ ಆ ಮಾತು, ಶುಕ್ರಾಚಾರ್ಯ ಮಾತು, ಗುರುಗಳ ಮಾತು ಒಪ್ಪದೆ ಅದನ್ನು ನೀರು ಬಿಟ್ಬಿಡ್ತಾನಂತ. ನಾನು ದಾನ ಕೊಡ್ತೀನಿ ಅಂತಂದ್ಬಿಟ್ಟು ಆಯಿತು ಕೊಡ್ತೀನಿ ಅಂತಂದ್ರೆ ಆಯಿತು ಸರಿ. ಮೊದಲನೇ ಪಾದ ಏನು ಮಾಡ್ತಾನೆ, ಒಂದು ಭೂಮಿ ಮೇಲೆ ಒಂದು ಪಾದ ಇಲ್ಲೇಪ್ಪ ಅಂತ ಹೇಳ್ತಾನೆ. ಏನು ಭೂಮಿ ಮೇಲೆ ಇಟ್ಬಿಡ್ತಾನೆ. ಭೂಮಿ ತುಂಬ ಬೃಹದಾಕಾರ ಬೆಳೆದ್ಬಿಡ್ತಾನಂತವ ಇದ್ದಕ್ಕಿದ್ದಂಗೆ. ವಿರಾಟ್ ರೂಪ ತಾಳ್ಕೊಂಡ್ರೆ ಅಲ್ಲಿ ಮಹಾಭಾರತದಲ್ಲಿ ಅರ್ಜುನನಿಗೆ ತೋರಿಸಿದ್ನಲ್ಲ ವಿರಾಟ್ ರೂಪ, ಆ ರೀತಿ ಅರ್ಜುನ ಯುದ್ಧದಲ್ಲಿ ಅಲ್ಲಿ ಗೀತೋಪದೇಶ ಬೋಧೆ ಮಾಡಿದ ಮೇಲೆ ವಿರಾಟ ರೂಪ ತೋರಿಸ್ತಾನಲ್ಲ, ಆ ರೀತಿ ಅತ್ಯಂತ ಎತ್ತರವಾಗಿ ಬೆಳೆದ ಮೇಲೆ
ಅದು ಒಂದು ಪಾದ ಭೂಮಿ ಮೇಲೆ ಇಟ್ಟು ಭೂಮಿ ತುಂಬ ಆಗ್ಬಿಡ್ತಂತ ಪಾದ. ಆಮೇಲೆ ಇನ್ನೊಂದು ಪಾದ ಎಲ್ಲಿ ಆಕಾಶಕ್ಕೆ ಇಡ್ತಾನಂತ ಇನ್ನೊಂದು ಪಾದ. ಮೂರನೇ ಪಾದ ಎಲ್ಲಿ ಇಡ್ಲಪ್ಪ ಅಂತ ಕೇಳ್ತಾನೆ. ನಾನು ತಲೆ ಮೇಲೆ ಇಡು ಅಂತ ಹೇಳಿದ್ರೆ ಅದನ್ನು ತಲೆ ಮೇಲೆ ಇಟ್ಟ ತಕ್ಷಣ ಪಾತಾಳಕ್ಕೆ ತಳ್ಳಿಬಿಡ್ತಾನಂತ. ಈ ರೀತಿ ಆ ಒಂದು ಬಲಿ ಚಕ್ರವರ್ತಿ ನಷ್ಟ ಹೊಂದುತ್ತಾನಪ್ಪ, ದುಃಖ ಹೊಂದುತ್ತಾನ ಅಂತಲ್ಲಿ ಹೇಳ್ತಾರೆ. ಆ ರೀತಿ ಅಂದರೆ ಅವನಿಗೆ ದುಃಖ ಆಯಿತು ಬಲಿಚಂದ್ರನಿಗೆ ಅಂತಲ್ಲಿ ಹೇಳ್ತಾರೆ. ಆವಾಗ ಅವನದು ಯಾರೋ ಈ ಒಂದು ದುಃಖನೂ ದೂರ ಆಗ್ತದೆ. ಯಾವುದು ದೇವೇಂದ್ರನ ದುಃಖ ಯಜ್ಞ ಮಾಡಿದ್ನಂದ್ರೆ ಅವನು ಇಂದ್ರ ಪದವಿ ಹೋಗ್ತಿತ್ತು ಅಂತಲ್ಲಿ ಹೇಳ್ತಾರೆ. ಅದಕ್ಕಾಗಿ ಬಲಿ ಅದರಿಂದ ದುಃಖ ಅನುಭವಿಸಿದ್ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಹರಿಶ್ಚಂದ್ರನಿಗಾದ ಪಾಡನು ಅಂತಂದರೆ ಇದೆಲ್ಲನೂ ಕತೆ ಗೊತ್ತದು ನಮಗೆಲ್ಲರಿಗೆ. ಅಂದರೆ ಸತ್ಯಕ್ಕಾಗಿ ಇದು ಮಾಡ್ದ ಅವನು. ಸತ್ಯ ಅಂದರೆ ಕನಸಿನಾಗ ಹೇಳಿದ್ರು ಕೂಡ ಕನಸಿನಾಗ ಬಂದು ಕೇಳ್ತಾನಂತ ವಿಶ್ವಾಮಿತ್ರ, ನನಗಿಷ್ಟು ದಾನ ಕೊಡ್ಬೇಕು ನೀನು ಅಂತ. ಅಂದ್ರೂ ಹಗಲತ್ತು ಬಂದು ಆಸ್ತಂದಾಗ ಬಂದು ಕೇಳ್ತಾನಂತ, ನನ್ನ ಕನಸಿನಾಗ ನೀನು ಭಾಷೆ ಕೊಟ್ಟಿದ್ದು, ನೀನು ಅದ್ರ ಪ್ರಕಾರ ದಾನ ಕೊಡಬೇಕು, ನೀನು ಎಷ್ಟು ದುಡ್ಡು ಹೇಳ್ತಿ ಅಷ್ಟು ದುಡ್ಡು ಕೊಡ್ಬೇಕಂತಂದ್ರೆ ಎಲ್ಲ ಮಾರಿದ್ರು, ರಾಜ್ಯನೇ ಮಾರಿದ್ರು ಕೂಡ ಸಾಕಾಗಂಗಿಲ್ಲಂತ ಅಷ್ಟೊಂದು ದುಡ್ಡು ಅವನು ಕೇಳಿರ್ತಾನೆ. ಅಷ್ಟೆಲ್ಲ ಅವನು ಎಲ್ಲ ಮಾರಾಟ ಮಾಡಿ ಕೊನೆಗೆ ತನ್ನ ಹೆಂಡತಿನೂ ಮಾರಾಟ ಮಾಡ್ತಾನೆ. ಎಲ್ಲನೂ ಮಾಡಿದ್ರು ಕೂಡ ಸಾಕಾಗಲ್ಲಂತ ಕೊನೆಗೆ ತನ್ನನ್ನು ತಾನು ಏನು ಮಾಡ್ತಾನೆ, ಆ ಸ್ಮಶಾನ ಕಾಯೋ ಇದು ವ್ಯಕ್ತಿ ಹತ್ರ ಹೋಗಿ ಅಲ್ಲಿ ದಾಸನಾಗಿ ಆಳಾಗಿ ದುಡಿಲಿಕ್ಕೆ ಶುರು ಮಾಡ್ತಾನಂತ. ಯಾರು ಹರಿಶ್ಚಂದ್ರ ವೀರಬಾಹುನ ಹತ್ರ ಹೋಗಿ ಅಲ್ಲಿ ಸ್ಮಶಾನ ಕಾಯೋ ಕೆಲಸನೂ ಮಾಡ್ತಾನೆ. ಹಾಗಾಗಿ ಆ ರೀತಿ ರಾಜ ಇದ್ದವ, ಚಕ್ರವರ್ತಿ ಹರಿಶ್ಚಂದ್ರ ಚಕ್ರವರ್ತಿ ಇದ್ದವ ಮಾಮೂಲಿ ಸುಡುಗಾಡು ಒಬ್ಬ ವ್ಯಕ್ತಿ ಹತ್ರ ಆಳಾಗಿ ದುಡಿಯೋ ಪರಿಸ್ಥಿತಿ ಬರ್ತದಂತ. ಬಂದು ಈ ರೀತಿ ಅವಸ್ಥೆ ಅಂತೂ ನಿಮಗೆ ಆಗಿಲ್ಲಲ್ಲಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ನಹುಷ ನಳರುಗಾದ ಉಪಹತಿಯನು. ನಹುಷ ಅಂತಕ್ಕಂಥವು ಏನಾದನ, ಅವನು ಕೂಡ ಇಂದ್ರ ಪದವಿ ಅಪೇಕ್ಷೆ ಪಟ್ಟು ಏನು ಮಾಡ್ತಾನೆ, 101 ಯಜ್ಞಗಳನ್ನು ಮಾಡಿರ್ತಾನೆ ಅವನು. ಯಜ್ಞ ಮಾಡಿ ಆ ಇಂದ್ರ ಪದವಿ ಪಡ್ಕೊಂಡಿರ್ತಾನವ. ಇಂದ್ರ ಪದವಿ ನಹುಷ 101 ಯಜ್ಞ ಮಾಡಿ ಇಂದ್ರ ಪದವಿ ಪಡ್ಕೊಂಡಿರ್ತಾನ. ಅದಕ್ಕಾಗಿ ಆ ಇಂದ್ರ ಪದವಿನ ಅನುಭವಿಸೋದ್ರ ಸಲುವಾಗಿ ತನ್ನ ಅಧಿಕಾರದ ಮದದಿಂದ ಏನು ಮಾಡ್ತಾನೆ, ಬುದ್ಧಿ ಭ್ರಮಣ ಆಗಿ ಯಾವ ರೀತಿ ಮಾಡಬೇಕು, ಇಂದ್ರನ ಎಲ್ಲ ಸಂಪತ್ತು ನನಗೆ ವಶ ಆಗಿಬಿಟ್ಟದ. ಇನ್ನು ಅವನು ಸತಿಯಾಗಿರ್ತಕ್ಕಂಥ ಶಚಿದೇವಿನೂ ಕೂಡ ನನ್ನ ವಶ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾನವ, ಆಕೆ ಇರೋ ಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ಒಂದು ಪಲ್ಲಕ್ಕಿನ ಹೊತ್ಕೊಂಡ್ಬಿಟ್ಟು ಸಪ್ತ ಋಷಿಗಳಂತ ಹೇಳ್ತಾರೆ. ಸಪ್ತ ಋಷಿಗಳು ಯಾರಂತಂದ್ರೆ ಅಲ್ಲಿ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಶಿಷ್ಠರು. ಅಂದರೆ ಈ ರೀತಿ 7 ಜನ ಋಷಿಗಳು, ಸಪ್ತ ಋಷಿಗಳಂತ ಹೇಳಿಸ್ಕೊತಾರೆ ಅವರು. ಅವ್ರನ್ನೆಲ್ಲನೂ ಕರೆಸಿಬಿಟ್ಟು ಆ ಪಲ್ಲಕ್ಕಿನ ಅವರು ಒರೆಸಿ ಅದರೊಳಗೆ ತಾನು ಕೂತು ಹೊರಡ್ತಾನಂತ. ಅಂದರೆ ಆ ರೀತಿ ಹೊರಟಾಗ ಅವನೇನಾಗ್ತದ, ಈ ಅಂದರೆ ಸರ್ಪ ತೀವ್ರ ನಡಿರಿ ಅಂತ ಹೇಳಿದಾಗ ಸರ್ಪ ಅಂದರೆ ಸಂಸ್ಕೃತದಲ್ಲಿ ಅದೇನೋ ತೀವ್ರ ನಡಿರಿ ಅಂತೇನೋ ಅರ್ಥ ಬರ್ತದಂತ. ಅದಕ್ಕಾಗಿ ಏನು ಮಾಡ್ತಾನೆ, ಆ ಋಷಿಗಳು ಅವನು ಹೇಳೋ ಟೈಮಲ್ಲಿ ಏನಾಗ್ತದೆ, ಅವನ ಕಾಲು ಏನೋ ತಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅವನು ಈ ಋಷಿಗಳು ಏನಾಗ್ತದೆ, ಸಿಟ್ಟು ಬಂದು ಅವನಿಗೆ ಶಾಪ ಕೊಡ್ತಾರೆ. ಅಂದ್ರೆ ನೀನು ಏನೋ ಸರ್ಪಾಗಿ ಬಿದ್ದು ಹೋಗು ಅಂತಂದ್ಬಿಟ್ಟು ಈ ರೀತಿ ಅವನು ಪರಸ್ತ್ರೀ ಅಪೇಕ್ಷೆಯಿಂದ ಏನಾಗ್ತಾನೆ, ಅಲ್ಲಿ ಶಾಪ ಗುರಿ ಹೊಂದಿ ಹರಿದು ಹೋಗ್ತಾನೆ. ಆವಾಗಿ ಹರಿದು ಹೋಗ್ಬಿಡ್ತಾನೆ ನೋಡಪ್ಪ ಅಂತ. ಆಮೇಲೆ ನಳರಿಗಾದ ಉಪಹತಿ ಎನ್ನುವಂಥ, ನಳ ಅಂತಕ್ಕಂಥವ್ರು ಒಬ್ಬ ಚಕ್ರವರ್ತಿ ಇರ್ತಾನೆ. ಅವನು ಚಕ್ರವರ್ತಿ ಅಂದರೆ ಮಹಾಶೂರ. ಅವನು ಚಕ್ರವರ್ತಿ ಮಹಾಶೂರ, ಧಾರ್ಮಿಕನು ಕೂಡ ಆಗಿರ್ತಾನೆ. ಆಮೇಲೆ ಏನು ಪ್ರಾರಬ್ಧವಶಾತ್ ಏನಾಗ್ತಾನೆ, ತನ್ನ ತಮ್ಮನ ಜೊತೆ ಆಡಿ ಅದು ರಾಜ್ಯವನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಅವನು ಕಳ್ಕೊಂಡು ಅರಣ್ಯ ಸೇರ್ಕೊತಾನಂತ. ಅರಣ್ಯ ಸೇರಿಕೊಂಡು ಅಲ್ಲಿ ಕೂಡ ತನ್ನ ಹೆಂಡತಿನೆಲ್ಲ ಕಳ್ಕೊಂಡು ಅರಣ್ಯೆಲ್ಲ ಸಂಚಾರ ಮಾಡಿ ಕಡೆಗೆ ಋತುಪರ್ಣ ರಾಜ ಅಂತ ಅಲ್ಲಿ ಅವನ ಹತ್ರ ಹೋಗಿ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿ ಕಷ್ಟನ ಪಟ್ಕೊಂಡ್ಬಿಟ್ನಪ್ಪ. ಇಷ್ಟೆಲ್ಲ ಕಷ್ಟ ಅವನು ಕೂಡ ನಳ ಅಂತಕ್ಕಂಥವನು ಅನುಭವಿಸಿದ ಕಷ್ಟ ಇಷ್ಟೆಲ್ಲ ಅವನು ಕೂಡ
ಅಂತಲ್ಲಿ ಹೇಳ್ತಾರೆ. ಆಮೇಲೆ ಸಗರ ಕುಲ ಅಂತ ಹೇಳ್ತಾರೆ. ಸಗರ ಕುಲ ಬಲಿ ಹರಿಶ್ಚಂದ್ರಿಗಾದ ಪಾಡನು ನಹುಷ ನಳರವುಗಾದ ಉಪಹತಿಯನು ಸಗರ ಕುಲ. ಸಗರ ಕುಲ ಅಂತಂದ್ರೆ ಏನು? ಏನು ಇಕ್ಷಾಕು ವಂಶ ಅಂತ ಹೇಳ್ತಾರೆ. ಮೊದಲ ಏನು ಸಗರ ಕುಲ ಅಂತಂದ್ರೇನು? ಇಕ್ಷಾಕ್ಷು ಕುಲ ವಂಶ. ಅದ್ರಾಗ ಅಲ್ಲಿ ಸಗರ, ವೈದರ್ಭಿ, ಶೈಬ್ಯ ಅಂತ ಈ ರೀತಿ 3 ಜನ ಇಕ್ಷಾಕ್ಷು, ಸಗರ, ವೈದರ್ಭಿ, ಶೈಬ್ಯ ಅಂತಕ್ಕಂಥ ಈ ರೀತಿ ಅವರಿಬ್ಬರು ಹೆಣ್ತಿಯರು ಇರ್ತಾರೆ. ಅವನಿಗೆ ಇಬ್ಬರು ಹೆಣ್ತಿಯರು. ಅವನ ಪುತ್ರ ಇಚ್ಛೆಗೆ ಅಂದ್ರೆ ಪುತ್ರ ಪ್ರಾಪ್ತಿ ಮಾಡೋಕ್ಕೋಸ್ಕರ ಅವನೇನು ಹಿಮಾಲಯದಲ್ಲಿ ಹೋಗ್ಬಿಟ್ಟು ಶಿವನ ಕುರಿತು ತಪಸ್ಸು ಮಾಡ್ತಾನಂತ. ತಪಸ್ಸು ಮಾಡಿದಾಗ ಅವನ ಏನು ತಪಸ್ಸಿಗೆ ಮೆಚ್ಚಿಬಿಟ್ಟು ಶಿವ ಏನು ಮಾಡ್ತಾನ, ವೈದರ್ಭಿ ಅಂತಕ್ಕಂಥ ಹೆಂಡತಿ ಗರ್ಭದಲ್ಲಿ ಏನೋ 60,000 ಮಕ್ಕಳಾಗಲಿ, ಅಂದರೆ ಅವರು ಹೆಂಗೆ 60,000 ಮಕ್ಕಳು ಹುಡ್ತಾರ. ಅವ್ರು ಹೆಂಗಂದ್ರೆ ಗರ್ವಿಷ್ಠರಾಗಿ ಹುಟ್ಟಿ ಕೆಲವು ಕಾಲ ಇದ್ದು ಒಂದೇ ಸಮಯದಲ್ಲಿ ಮೃತರಾಗ್ತಾರೆ ನೋಡಪ್ಪ, ಅಂಥ ಇವರು ನಿನಗೆ ಪ್ರಾಪ್ತಿ ಆಗ್ತಾರೆ. ಇನ್ನು ಮತ್ತೊಬ್ಬ ಹೆಂಡತಿ ಶೈಬ್ಯ ಅಂತಕ್ಕಂಥ ಮತ್ತೊಬ್ಬ ಹೆಂಡತಿ ಕಡೆ ಭಗೀರಥ ಅಂತಕ್ಕಂಥ ಒಬ್ಬನೇ ಪುತ್ರ ಹುಡ್ತಾನ. ಅವನಿಂದ ನಿನಗೆ ವಂಶ ವೃದ್ಧಿ ಆಗ್ತದೆ ನೋಡು ಅಂತ ಹೇಳಿಬಿಟ್ಟು ಅಲ್ಲಿ ವರ ಕೊಟ್ಟು ಅಂತರ್ಧನ ಆಗ್ತಾರಂತ. ಈ ರೀತಿ ಅಲ್ಲಿ ಯಾರು ಸಗರ ಅಂತಕ್ಕಂಥವನು ರಾಜ, ಇಕ್ಷಾಕು ವಂಶದ ರಾಜ. ಅಲ್ಲಿ ಸಗರ ಅಂತಕ್ಕಂಥ ಅವನಿಗೆ ಇಬ್ಬರು ಹೆಂಡ್ತಿಯರು ಇರ್ತಾರಲ್ಲ. ಮೊದಲನೇ ಹೆಂಡ್ತಿಗೆ 60,000 ಮಕ್ಕಳು ಹುಡ್ತಾರ. ಅವರು ಏನಾಗ್ತಾರ, ಗರ್ವಿಷ್ಠರಾಗಿರ್ತಾರ ಹಂಗಂತ ಹೇಳಿ ಆಮೇಲೆ ಒಂದೇ ಸಮಯದಲ್ಲಿ ಅವರೆಲ್ಲ ಹೋಗ್ತಾರೆ ನೋಡು ಹಿಂಗೆ ಅಂತಂದ್ಬಿಟ್ಟು ಹೇಳಿದಾಗ ಎರಡನೇ ಹೆಂಡ್ತಿಯಿಂದ ಒಂದೇ ಮಗ ಹುಡ್ತಾನ ಭಗೀರಥ ಅಂತಕ್ಕಂಥವ್ನು. ಅವನಿಂದ ನಿನ್ನ ಕುಲ ಉದ್ಧಾರ ಆಗ್ತದೆ ನೋಡು ಅನ್ನೋ ಲೆಕ್ಕದಲ್ಲಿ ಹೇಳಿ ಅಲ್ಲಿ ಅಂತ ಮಾಯ ಆಗಿಬಿಡ್ತಾರಂತ ಯಾರು ಪರಮಾತ್ಮ. ಈ ರೀತಿ ಹೇಳಿ ವರ ಕೊಡ್ತಾನೆ. ವರ ಕೊಟ್ಟ ನಂತರ ಆಮೇಲೆ ಏನಾಗ್ತದ, 60,000 ಏನು ಅವರು ಸಗರನ್ ಮಕ್ಕಳಿರ್ತಾರೆ ಅವರೆಲ್ಲ ದೇವ, ಗಂಧರ್ವ, ಇವೆಲ್ಲರಿಗೂ ಕೂಡ ದುಃಖ ಕೊಡ್ಲಿಕ್ಕೆ ಶುರು ಮಾಡಿದ್ರಂತ. ಆಮೇಲೆ ಅವರು ಬಾಧೆ ತಾಳ್ಕೊಳ್ಳಾರ್ದು ಏನಂತ ಅವರು ಹೋಗಿ ಬ್ರಹ್ಮದೇವನಿಗೆ ಏನು ಮಾಡ್ತಾರೆ, ಅಲ್ಲಿ ತಮ್ಮ ದುಃಖನ್ನು ಹೇಳ್ಕೊತಾರೆ. ಬ್ರಹ್ಮನ ಹತ್ರ ಹೋಗಿ ಹೇಳಿದ್ಮೇಲೆ ಬ್ರಹ್ಮ ನೀವೇನು ಇದು ಮಾಡಬೇಡ್ರಿ, ಅವ್ರು ಒಂದೇ ಸಲಕ್ಕೆ ದುಃಖ ಪಡಬೇಡ್ರಿ, ಅವ್ರು ಒಂದೇ ಸಲಕ್ಕೆ ಸಾಯ್ತಾರೆ ಒಂದೇ ಕಾಲದಲ್ಲಿ, ಚಿಂತೆ ಮಾಡಿಬಿಡ್ರಿ, ಟೈಮ್ ಬರಲಿ, ಸ್ವಲ್ಪ ಟೈಮ್ ಬಂದಾಗ ಅವರೆಲ್ಲ ಹೋಗ್ತಾರೆ, ನೀವೇನೋ ಜಾಸ್ತಿ ದುಃಖ ಪಡ್ಲಕ್ಕೆ ಹೋಗ್ಬೇಡ್ರಿ, ಅವರು ಟೈಮ್ ಬರ್ತದ ಅಂತ ಹೇಳ್ತಾನಂತ. ಆ ರೀತಿ ಆಮೇಲೆ ಏನಾಗ್ತದ, ಕೊನೆಗೆ ಯಾರು ಸಗರ ರಾಜ ಏನು ಮಾಡ್ತಾನೆ, ಒಂದು ಅಶ್ವಮೇಧ ಯಜ್ಞ ಮಾಡ್ತಾನೆ. ಅಶ್ವಮೇಧ ಯಜ್ಞ ಮಾಡಿ ಏನು ಮಾಡ್ತಾನೆ, ಅದೊಂದು ಕುದುರೆ, ಅಶ್ವಮೇಧ ಯಜ್ಞ ಅಂದ್ರೆ ಕುದುರೆ ಮುಂದೆ ಕಳಿಸ್ತಾರೆ. ಅದನ್ನು ಯಾರು ಕಟ್ತಾರೆ ಅವ್ರ ಜೊತೆ ಯುದ್ಧ ಮಾಡಿ ಅದನ್ನು ಕುದುರೆ ಗೆದ್ಕೊಂಡು ಅವರಿಂದ ಕಪ್ಪ ಕಾಣಿಕೆ ತೊಗೊಂಡು ಹೋಗ್ತಕ್ಕಂಥದ್ದು ಅದು ಅಶ್ವಮೇಧ ಯಾಗ. ಅವ್ರು ಯಾರು ಅದು ಕಟ್ಟಿಲ್ಲ ಅಂತಂದ್ರೆ ಅವರು ಜಾಸ್ತಿ ಹಂಗೆ ಕಪ್ಪ ಕಾಣಿಕೆ ಕೊಟ್ಟು ನಾವು ನಿಮಗೆ ಒಪ್ಪಿದ್ದೀವಿ ನಿಮ್ಮ ಅಶ್ವಮೇಧ ಯಾಗಕ್ಕೆ ಅಂತಂದ್ಬಿಟ್ಟು ತಮ್ಮ ಕಪ್ಪ ಕಾಣಿಕೆ ಕೊಡ್ತಾರೆ. ಕೊಟ್ಟು ಅದನ್ನು ತೊಗೊಂಡು ಹೋಗೋದು ಅದು ಪದ್ಧತಿ, ರೂಢಿ. ಆ ರೀತಿ ಏನಾಗ್ತದ, ಅಲ್ಲಿ ಆ ಕುದುರೆ ಹೋಗ್ತಾ ಏನಾಗ್ತದೆ, ಅಲ್ಲಿ ಒಂದು ಯಾವುದೋ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಸಮುದ್ರ ಪ್ರವೇಶ ಆಗ್ತಿರ್ತದೆ. ಅಲ್ಲಿ ಆ ಟೈಮ್ ಅಲ್ಲಿ ಏನೋ ಒಂದು ಜಾಗ ಇರ್ತದೆ, ಅಲ್ಲಿ ಹೋಗಿ ಮಾಯ ಆಗಿಬಿಡ್ತದೆ ಅದು ಕುದುರೆ. ಮಾಯ ಆದ ತಕ್ಷಣ ಅಲ್ಲಿ ಹಿಂದೆ ಬರ್ತಕ್ಕಂಥವ್ರು ಇವರೆಲ್ಲ 60,000 ಹುಡುಗರು ಇವರು ಸಗರ ಕುಮಾರರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ನೋಡ್ತಾರೆ, ಎಲ್ಲಿ ಕಾಣಲ್ಲ. ಆಮೇಲೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ತಗ್ಗಿದ್ದಂಗೆ ಇರ್ತಂತ ಅಲ್ಲಿ ಹೋಗಿ ನೋಡ್ತಾರೆ, ಎಲ್ಲರೂ ಅಲ್ಲೇ ಕೆಳಗೆ ಹೋಗ್ತಾರೆ. ಅದು ಕೆಳಗೆ ಹೋದ ತಕ್ಷಣ ಕುದುರೆ ಹುಡುಕ್ತಾ ಹೋಗ್ತಾರೆ, ಹೋಗಿ ಕೊನೆಗೆ ಸಿಗ್ತದೆ. ಅಲ್ಲಿ ಏನಾಗ್ತದ, ಅಲ್ಲಿ ಒಬ್ಬ ಪಾತಾಳ ಲೋಕದಲ್ಲಿ ಏನಾಗ್ತಾನ, ಅಲ್ಲಿ ಒಬ್ಬ ಮುನಿ, ಯಾರು ಮುನಿ ಅಂದರೆ ಕಪಿಲ ಮುನಿ ಅಲ್ಲಿ ತಪಸ್ಸು ಮಾಡ್ತಿರ್ತಾನಂತ. ತಪಸ್ಸು ಮಾಡ್ತಾ ಇರೋ ಟೈಮಲ್ಲಿ ಅಲ್ಲಿ ಹೋಗಿ ಅವ್ರನ್ನ ನೀವು ಕುದುರೆ ನೋಡಿದೇನು ಅನ್ನೋ ಲೆಕ್ಕದಾಗ ಹೆಬ್ಬಸಿ ಕೇಳಕ್ಕೆ ಹೋಗ್ತಾರೆ. ಆ ಮುನಿ ಸಿಟ್ಟಿನಿಂದ ಕಣ್ಣು ತೆಗೆದುಬಿಡ್ತಾನೆ. ಸಿಟ್ಟಿನಿಂದ ಕಣ್ಣು ತೆಗಿತಾನೆ. ಕಣ್ಣು ತೆಗೆದ್ಮೇಲೆ ಗೊತ್ತಾಗ್ತದ ಅವು ಎಲ್ಲನೂ
ಬೆಂಕಿ ಸುಟ್ಟು ಹೋಗ್ಬಿಡ್ತಾರೆ. ಯಾವ ರೀತಿ ಅಲ್ಲಿ ಕೃಷ್ಣ ಒಂದು ಸಲ ಯಾವುದೋ ಮೃಗ ಇದರಲ್ಲಿ ತೋರಿಸ ನೋಡ್ರಿ, ಯಾವುದೋ ಮಹಾಭಾರತಲ್ಲೂ ಕೂಡ ಒಬ್ಬ ಮುನಿ ಹತ್ರ ಹೋಗಿ ಕೃಷ್ಣ ಬೇಕಾದ್ರೆ ಅವನು ಕೃಷ್ಣನಿಂದನೂ ಸಾಯಂಗಿಲ್ಲವ ಅಂಥ ರಾಕ್ಷಸ ಇರ್ತಾನ. ಅವ ಏನು ಬೇಕಂತ ಅವನು ಗುಹೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮರೆಯಲ್ಲಿ ನಿಂತುಬಿಟ್ಟಿರ್ತಾನೆ. ಮರೆಯಲ್ಲಿ ನಿಂತುಬಿಟ್ಟಿರ್ತಾನ. ಮೃಗ ಏನೋ ಹೆಸರು ಬರ್ತದೆ ಎಮ್ನಿಂದ. ಅವನು ಮುನಿಗೆ ಹೋಗ್ಬಿಟ್ಟು ಹೊಡಿತಾನವ, ಅಂದರೆ ಆ ರಾಕ್ಷಸ. ಆ ಮುನಿ ಅಂದರೆ ತುಂಬ ಒದ್ಕೊಂಡ್ ಹಾಕ್ಕೊಂಡಿರ್ತಾನೆ, ಇದೇ ವ್ಯಕ್ತಿ ಅಂತ ಗೊತ್ತಿರೋದಿಲ್ಲ. ಆ ಮುನಿ ಏನು ಮಾಡ್ತಾನ, ಅದು ತುಂಬ ಮಕ್ಕೊಂಡಿರ್ತಾನಲ್ಲ, ಅದನ್ನ ಹಿಂಗೆ ತೆಗೆದು ಹಿಂಗೆ ನೋಡ್ತಾನ. ಆ ರಾಕ್ಷಸನ್ನ ಅವನ್ನ ನೋಡಿದ ತಕ್ಷಣವೇ ಅವನು ಭಸ್ಮಾಗ್ಬಿಡ್ತಾನ. ಆ ರೀತಿ ಅಂದರೆ ತಪಶಕ್ತಿ ಅವ್ರಿಗೆ ಇರ್ತದೆ ಅಷ್ಟೊಂದು, ಅಂದರೆ ಅಷ್ಟೊಂದು ಶಕ್ತಿ ಇರ್ತದೆ. ಹಾಗಾಗಿ ಅದು ಶಿವನ ಮೂರನೇ ಕಣ್ಣು ಯಾವ ರೀತಿ ಇರ್ತದೆ ಆ ರೀತಿ ಅಲ್ಲಿ ಅಗ್ನಿ ಆ ರೀತಿ ಅವ್ರ ಕಡೆ ತಯಾರಿರ್ತದೆ. ಹಾಗಾಗಿ ಅವ್ರು ಸತ್ತೋಗ್ಬಿಡ್ತಾರೆ. ಈ ರೀತಿ ಅಲ್ಲಿ ಕೂಡ ಅವರು ಸಗರ್ನ ಮಕ್ಕಳು 60,000 ಮಕ್ಕಳು ಕುದುರೆ ಹಿಂದೆ ಹೋಗ್ಬಿಟ್ಟು ಆ ಕಪಿಲ್ ಮುನಿಗೆ ಹೋಗಿ ಇದು ಮಾಡಿದ್ದಕ್ಕಾಗಿ ಅವರು ಕೂಡ ಅಲ್ಲಿ ಸತ್ತು ಹೋಗ್ಬಿಡ್ತಾರ ಅಂತಲ್ಲಿ, ಭಸ್ಮ ಆಗಿ ಹೋಗ್ಬಿಡ್ತಾರ ಅಂತಲ್ಲಿ ಹೇಳ್ತಾರೆ. ಈ ರೀತಿ ಯಾರು ಸಗರ ಕುಲ ಅಂತಕ್ಕಂಥದ್ದು ಅಲ್ಲಿ ಹೇಳಿದರು. ಆಮೇಲೆ ಕಾರ್ತ್ಯವೀರ್ಯ ಅಂದರೂ ಕೂಡ ಇದೇ ರೀತಿ. ಕಾರ್ತ್ಯವೀರ್ಯ ಅಂತಂದರೆ ಯಾರು, ಅಲ್ಲಿ ಕಾರ್ತ್ಯವೀರ್ಯಂದು ಕಥೆನೂ ಗೊತ್ತದ, ರೇಣುಕಾ ಯಲ್ಲಮ್ಮ. ಕಾರ್ತ್ಯವೀರ್ಯಂದು ಅಂದರೆ ಕಾರ್ತ್ಯವೀರ್ಯ ಅಂತಂದ್ರೆ ಏನೋ, ಅಲ್ಲಿ ರೇಣುಕಾ ಯಲ್ಲಮ್ಮನ ಕಥೆ ಗೊತ್ತದಲ್ಲ. ಕಾರ್ತ್ಯವೀರ್ಯ ಜಮದಗ್ನಿ ಋಷಿ ಆಶ್ರಮಕ್ಕೆ ಬಂದು ಅಲ್ಲಿ ಅವನು ಸೈನ್ಯನ್ನೇ ತೊಗೊಂಬಂದಿರ್ತಾನೆ, ಅವ್ರಿಗೆಲ್ಲನೂ ಊಟ ಹಾಕಿಸ್ತಾನ. ಯಾರು, ಜಮದಗ್ನಿ ಋಷಿ. ಹೆಂಗೆ ಈ ರೀತಿ ನನಗೆ ಇದು ಮಾಡಿ ಯಾವ ರೀತಿ ಸಾಧ್ಯ ಆಯಿತು ನಿನಗೆ ಇದರಿಂದ ಅಂತಂದ್ರೆ, ನನ್ನ ಕಾಮಧೇನು ಅದ ಇಲ್ಲಿ ನನ್ನ ಇದರಲ್ಲಿ ನನ್ನ ಆಶ್ರಮದಲ್ಲಿ ಕಾಮಧೇನು ಅದ ಅಂತ ಹೇಳಿದಾಗ, ಅಲ್ಲಿ ಕಾಮಧೇನು ಅದೇ ರೀತಿ ಕೇಳ್ತಾನೆ. ಕಾಮಧೇನು ಬಂದರೆ ಕರ್ಕೊಂಡು ಹೋಗಂದ್ರೆ ಬರಲ್ಲ, ಅದು ಹೋಗಲ್ಲ. ಆದ್ರೂ ಬಲಾತ್ಕಾರವಾಗಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಆಮೇಲೆ ಏನಾಗ್ತದ, ಅಲ್ಲಿ ಇವನ್ನ ಯಾರು ಕಾರ್ತ್ಯವೀರ್ಯನ ಜಮದಗ್ನಿನ ಸಾಯಿಸಿದ ತಕ್ಷಣ ಇವನೇನು ಬರ್ತಾನ, ಯಾರು ಪರಶುರಾಮ್ ಬಂದು ಕಾಮಧೇನು ಕೊರಳಲ್ಲಿ ಏನಿರ್ತದ ಆ ತಂದು ಮಸ್ತ್ ಇದು ಕಂಡುಬಿಟ್ಟು ಭಾಳ ಸಿಟ್ಟಿಗೆದ್ದು ಎಲ್ಲನೂ ಏನೋ ವೀರ್ಯನೂ ನಾಶ ಮಾಡ್ತಾನ. ಆಮೇಲೆ ಆ ಕ್ಷತ್ರಿಯ ಕುಲನ್ನೇ ನಾಶ ಮಾಡ್ತೀನಿ ಅಂತ ಪಣ ತೊಟ್ಟುಬಿಟ್ಟು ಕ್ಷತ್ರಿಯರನ್ನೆಲ್ಲ ಭೂಮಂಡಲ ಒಂದು 21 ಸಲ ಸುತ್ತಾನಂತ. 21 ಸಲನೂ ಸುತ್ತಿ ಆ ಕ್ಷತ್ರಿಯ ಕುಲನೇ ಇರ್ಲಾರ್ದಂಗೆ ಮಾಡ್ಬಿಡ್ತಾನಂತ. ಆ ರೀತಿ ಯಾವುದು ಪರಶುರಾಮ ಈ ರೀತಿ ಆ ಕಾರ್ತ್ಯವೀರ್ಯನು ಕೂಡ ನಾಶ ಮಾಡ್ತಾನೆ ನೋಡು, ಈ ರೀತಿ ಅಂತಲ್ಲಿ ಹೇಳ್ತಾರೆ. ಇನ್ನು ಮುಂದಿಂದು ಯಾವುದೋ ಪಾಂಡವರಿಗಾದ ಅಳಲ ನೋಡಲು ಅಂತಕ್ಕಂಥದ್ದು ಮುಂದೆ ಇಳ್ಕೊಂಬಿಟ್ಟು ನಾಳೆ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತುಗಳು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.